ಹಾಯ್ ಗುಡ್ ಮಾರ್ನಿಂಗ್ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಟೆಕ್ ಅಂಡ್ ಸ್ಟಾಕ್ ಇನ್ಫೋ ಮೀಡಿಯಾ. ಇವತ್ತಿನ ಟಾಪಿಕ್ ಆಫ್ ಡಿಸ್ಕಷನ್ ಟಾಪ್ ಸ್ಟಾಕ್ಸ್ ಟು ವಾಚ್ ಔಟ್ ಫಾರ್. ದಿನಾಂಕ 7th ಫೆಬ್ರವರಿ 2025. ಇದಕ್ಕಿಂತ ಮುಂಚೆ ಡಿಸ್ಕ್ಲೈಮರ್ ಕೊಡೋಕೆ ಇಷ್ಟಪಡ್ತೀನಿ. ಈ ವಿಡಿಯೋದಲ್ಲಿ ಬರುವ ಯಾವ ವಿಷಯಗಳು ಇನ್ವೆಸ್ಟ್ಮೆಂಟ್ ಅಡ್ವೈಸ್ ಆಗಿರೋದಿಲ್ಲ. ಇದು ಬರೀ ಎಜುಕೇಶನಲ್ ಪರ್ಪಸ್ಗಾಗಿ ಆಗಿರುತ್ತದೆ. ನೀವು ನಿಮ್ಮ ಸ್ವಂತವಾದ ರಿಸರ್ಚ್ ಅನ್ನು ಮಾಡಿ ಇನ್ವೆಸ್ಟ್ಮೆಂಟ್ ಡಿಸಿಷನ್ ಅನ್ನು ತಗೊಳ್ಬಹುದು. ಇವತ್ತು ಯಾವ ಸ್ಟಾಕ್ಸ್ ರೆಡಾರ್ ಅಲ್ಲಿ ಇರುತ್ತೆ ಇಲ್ಲ ವಾಚ್ ಲಿಸ್ಟ್ ಅಲ್ಲಿ ಇಟ್ಕೊಬಹುದು ಅಂತ ನೋಡೋದಾದ್ರೆ ಝೊಮ್ಯಾಟೊ, ಐಟಿಸಿ, ಎನ್ಟಿಪಿಸಿ ಗ್ರೀನ್ ಎನರ್ಜಿ, ಸೋಲಾರ್ ಇಂಡಸ್ಟ್ರೀಸ್, ಬಿಎಸ್ಇ, ಐಟಿಸಿ, ಬ್ರಿಟಾನಿಯಾ ಇಂಡಸ್ಟ್ರೀಸ್, ಎಮ್ಕ್ಯೂರ್ ಫಾರ್ಮಾ, ಎನ್ಸಿಸಿ, ಭಾರತಿ ಏರ್ಟೆಲ್, ರಾಲಿಗರ್ ಎಂಟರ್ಪ್ರೈಸಸ್. ಇವತ್ತು ಯಾವ್ದೆಲ್ಲ ರಿಸಲ್ಟ್ಸ್ ಅನೌನ್ಸ್ ಆಗುತ್ತೆ ಅಂತ ನೋಡೋದಾದ್ರೆ ಎನ್ಎಚ್ಪಿಸಿ, ಆಯಿಲ್ ಇಂಡಿಯಾ, ಲೈಫ್ ಇನ್ಶೂರೆನ್ಸ್ ಕಾರ್ಪೊರೇಷನ್ ಆಫ್ ಇಂಡಿಯಾ, Mahindra and Mahindra, Mazagon Dock Shipbuilders, Honeywell Automation, Inox India, Hindustan Foods, Happy Forgings, Excel Industries, HCL Infosystems, and few other companies. ಮೇನ್ ಕಂಪನೀಸ್ ಮಾತ್ರ ನೇಮ್ಸ್ ಇಲ್ಲಿ ತಗೊಂಡಿದೀವಿ. ಇನ್ನು ಕೆಲವೊಂದು ಕಂಪನೀಸ್ ಇದಾವೆ, ಬೇಕಾದ್ರೆ BSE ವೆಬ್ಸೈಟ್ ಅಲ್ಲಿ ಚೆಕ್ ಮಾಡ್ಕೊಬಹುದು. ಸ್ಟಾಕ್ ಟ್ರೇಡಿಂಗ್ ಎಕ್ಸ್ ಡಿವಿಡೆಂಡ್. ಇವತ್ತು ಯಾವ್ಯಾವ ಕಂಪನಿದು ಎಕ್ಸ್ ಡಿವಿಡೆಂಡ್ ಡೇಟ್ ಇದೆ ಅಂತ ನೋಡೋದಾದ್ರೆ ONGC, ಪವರ್ ಗ್ರಿಡ್ ಕಾರ್ಪೊರೇಷನ್, ನೆಸ್ಲೆ, ಗೈಲ್, ಚೋಲಾ ಇನ್ವೆಸ್ಟ್ಮೆಂಟ್ ಅಂಡ್ ಫಿನಾನ್ಸ್ ಕಾರ್ಪೊರೇಷನ್, ಟ್ಯೂಬ್ ಇನ್ವೆಸ್ಟ್ಮೆಂಟ್ಸ್, ಜಿಂದಾಲ್ ಸ್ಟೇನ್ಲೆಸ್, ಸುಂದರಾಮ್ ಫಿನಾನ್ಸ್, ಗಾರ್ಡನ್ ರಿಚ್ ಶಿಪ್ ಬಿಲ್ಡರ್ಸ್, ಸ್ಟೀಲ್ ಕ್ಯಾಸ್ಟ್, ಫ್ಯೂ ಅದರ್ ಕಂಪನೀಸ್. ಇನ್ನು ಕೆಲವೊಂದು ಕಂಪನೀಸ್ ಇದಾವೆ, ನೀವು ಬೇಕಾದ್ರೆ ಚೆಕ್ ಮಾಡ್ಕೊಬಹುದು. ಸ್ಟಾಕ್ ರಿಲೇಟೆಡ್ ಅಪ್ಡೇಟ್ಸ್ ನ ಚೆಕ್ ಮಾಡೋದಾದ್ರೆ ಝೊಮ್ಯಾಟೋದು the board approved changing the company name from Zomato Limited to Eternal India. Zomato ಅವ್ರದ್ದು ನೇಮ್ ಚೇಂಜ್ ಮಾಡೋದಕ್ಕೆ ಬೋರ್ಡ್ ಬಂದ್ಬಿಟ್ಟು ಅಪ್ರೂವ್ ಮಾಡಿದೆ. ಇಟರ್ನಲ್ ಲಿಮಿಟೆಡ್ ಅಂತ ಚೇಂಜ್ ಆಗುತ್ತೆ. ಎನ್ಟಿಪಿಸಿ ಗ್ರೀನ್ ಎನರ್ಜಿ, APNGEL Harit Amrit, a joint venture between NTPC Green Energy and the New and Renewable Energy Development Corporation of Andhra Pradesh, was incorporated on February 6. It aims to develop renewable energy projects including solar, wind, hybrid and pumped hydro projects, green hydrogen and other and related green derivatives. So NGEL anta one joint venture between NTPC Energy and Renewable Energy Development ಜೊತೆ ಒಪ್ಪಂದ ಮಾಡ್ಕೊಳ್ಳಕ್ಕೆ ಇದು ನಿನ್ನೆ ಒಪ್ಪಿಗೆ ಬಂದಿದೆ. ITC announced the agreements to acquire Prasuma, a frozen, chilled and ready cooked foods company over 3 years. The first tranche of 43.8% will be acquired upfront, with the remaining stack acquired in tranches by January 2028. By June 2028. Prasuma ಅನ್ನೋ ಫ್ರೋಸನ್ ಚಿಲ್ಡ್ ಅಂಡ್ ರೆಡಿ ಕುಕ್ಡ್ ಫುಡ್ ಕಂಪನಿನ ಬೈ ಮಾಡೋದಕ್ಕೆ ITC ಒಪ್ಕೊಂಡಿದೆ ಇಲ್ಲ ಅನೌನ್ಸ್ ಮಾಡಿದೆ. Aurobindo Pharma, the board approved a plan to acquire 80% of Tergane Biotech Limited, a subsidiary, making it a direct subsidiary of Aurobindo Pharma. So Aurobindo Pharma ಅವರು 80% ಆಫ್ ಟರ್ಜಿನ್ ಬಯೋಟೆಕ್ ಲಿಮಿಟೆಡ್ ಅನ್ನೋ ಕಂಪನಿನ ತಗೊಳಕ್ಕೆ, ಅದರಲ್ಲಿ 80% ಸ್ಟಾಕ್ ನ ಬೈ ಮಾಡಕ್ಕೆ ಇದು ಮಾಡಿದೆ. Mahindra Logistics partnered with Asian Paints to deploy integrated transportation solutions for short distance supply chain improvements. ಶಾರ್ಟ್ ಡಿಸ್ಟೆನ್ಸ್ ಸಪ್ಲೈ ಚೈನ್ ಇಂಪ್ರೂವ್ ಮಾಡೋದಕ್ಕೆ ಮಹೀಂದ್ರ ಲಾಜಿಸ್ಟಿಕ್ ಅವರು ಏಷ್ಯನ್ ಪೇಂಟ್ಸ್ ಜೊತೆಗೆ ಒಪ್ಪಂದವನ್ನು ಮಾಡ್ಕೊಂಡಿದ್ದಾರೆ, ಪಾರ್ಟ್ನರ್ಶಿಪ್ ಮಾಡ್ಕೊಂಡಿದ್ದಾರೆ. ಭಾರತಿ ಏರ್ಟೆಲ್, the board approved the sales of approximately 12,700 telecom towers to Indus Towers for rupees 2,174.6 crores subject to statutory approvals.
ಭಾರತಿ ಏರ್ಟೆಲ್ ಅವರು ತಾವು 12,700 ಟೆಲಿಕಾಂ ಟವರ್ಸ್ಗಳನ್ನ ಇಂಡಸ್ ಟವರ್ ಅವರಿಗೆ ಸೇಲ್ ಮಾಡೋದಕ್ಕೆ ಒಪ್ಕೊಂಡಿದೆ. ಸೊ ಅದು ಎಷ್ಟು ರೇಟ್ಗೆ? 2,174 crore. ಟಾಟಾ ಪವರ್ restored Unit 5 500 megawatt at Trombay Thermal Power Station after a fire in September 2024. ಅದು ಅಲ್ಲಿ ಟಾಟಾ ಪವರ್ ಅವರು ಮುಂಚೆ ಒಂದು ಫೈರ್ ಇನ್ಸಿಡೆಂಟ್ ಏನೋ ಆಗಿತ್ತಂತೆ, ಅದಕ್ಕೆ ರಿಸ್ಟೋರ್ಡ್ ಯೂನಿಟ್ 5 ಅಟ್ ಟ್ರಾಂಬೆ ಥರ್ಮಲ್ ಪವರ್ ಸ್ಟೇಷನ್. ಏನ್ ಸೆಪ್ಟೆಂಬರ್ 2024 ಅಲ್ಲಿ ಒಂದು ಫೈರ್ ಇನ್ಸಿಡೆಂಟ್ ನಡೆದಿತ್ತು, ಅದ್ರಲ್ಲಿರೋ 5 ಯೂನಿಟ್ 5 ನ ರಿಸ್ಟೋರ್ ಮಾಡ್ಕೊಂಡಿದೆ. Religer Enterprises Care Health Insurance, a subsidiary of Religer Enterprises, received a rupees 22.6 lakh tax demand and rupees 22.56 lakh penalty from GST authorities. Religer Enterprises ಅವರಿಗೆ 22.6 lakh ವರೆಗೂ ಟ್ಯಾಕ್ಸ್ ಡಿಮ್ಯಾಂಡ್ ಬಂದಿದೆ ಅಂಡ್ 22.56 ವರೆಗೆ GST ಅಥಾರಿಟಿಯಿಂದ ಪೆನಾಲ್ಟಿ ಬಂದಿದೆ ಲ್ಯಾಕ್ಸ್ ಅಲ್ಲಿ. Solar Industries Limited, the Ministry of Defense signed contracts with Economic Explosives Limited for the procurement of rocket swap for the Pinaka Multiple Launcher Rocket System MLRS. ಮಿನಿಸ್ಟ್ರಿ ಆಫ್ ಡಿಫೆನ್ಸ್ ಬಂದ್ಬಿಟ್ಟು ಕಾಂಟ್ರಾಕ್ಟ್ ಸೈನ್ ಮಾಡಿದೆ ಎಕನಾಮಿಕ್ ಎಕ್ಸ್ಪ್ಲೋಸಿವ್ಸ್ ಲಿಮಿಟೆಡ್ ಜೊತೆಗೆ. ಯಾವ್ದಕ್ಕೆ ಅಂತ ಹೇಳಿದ್ರೆ ರಾಕೆಟ್ಸ್ ನ ಪ್ರೊಕ್ಯೂರ್ ಮಾಡೋದಕ್ಕೆ. ಯಾವ್ದು ವಿಷಯಕ್ಕೆ ಅಂತ ಹೇಳಿದ್ರೆ ಪಿನಾಕ ಮಲ್ಟಿಪಲ್ ಲಾಂಚರ್ ಸಿಸ್ಟಮ್ಸ್ ರಾಕೆಟ್ ಸಿಸ್ಟಮ್. ಇದು ಒಂದು ರಾಕೆಟ್ ಲಾಂಚಿಂಗ್ ಸಿಸ್ಟಮ್ ಅನ್ಸುತ್ತೆ. ಅದಕ್ಕೆ ರಾಕೆಟ್ ನ ಪರ್ಚೇಸ್ ಮಾಡೋದಕ್ಕೆ ಇದು ಮಾಡ್ಕೊಂಡಿದೆ. ರಿಸಲ್ಟ್ಸ್ ಇವತ್ತು ಯಾವ್ದೆಲ್ಲ ನಿನ್ನೆ ಯಾವ್ದೆಲ್ಲ ಅನೌನ್ಸ್ ಆಗಿದೆ ಅದ್ರದ್ದು ಅಪ್ಡೇಟ್ಸ್ ನ ತಗೊಳ್ಳೋದಾದ್ರೆ, ಅರಬಿಂದೋ ಫಾರ್ಮಾ revenue rose, Q3 net profit fell 9.7%. Net profit ಕಮ್ಮಿ ಆಗಿದೆ. Revenue rose 8.5%. Second one, Britannia Industry. The company reported a 4.5% year-on increase in net profit. Year-on-year 4.5% net profit increase ಆಗಿದೆ. Revenue grew 7.9% in the same period last year. Hero MotoCorp, the company reported a 12.1% year-on-year rise in net profit. 12.1% year-on-year net profit ಅಲ್ಲಿ increase ಆಗಿದೆ. Revenue grew 5% to rupees 10,210 crore from rupees 9,724 crore. BSC, the net profit fell by 37% quarter-on-quarter to rupees 219.67 crore. Revenue from operations rose by 4% quarter to quarter to rupees 773.54 crore. Total expenses were recorded at 368.13 crore. Net profit increase ಆಗಿದೆ quarter to quarter. Apollo Tyres net profit fell by 32% year on year to rupees 337.2 crore. The company's revenue from operations increased by 5% year on year to rupees 6,928 crore and total expenses amounted to rupees 6,467 crore. Profit ಬಂದ್ಬಿಟ್ಟು ಡೌನ್ಫಾಲ್ ಆಗಿದೆ 32%. Airtel's net profit surged by 505% year on year, reaching rupees 14,781 crore. The company's revenue from operations grew by 19% year on year to rupees 45,129 crore, while total expenses stood at rupees 20,533 crore. Net profit ಬಂದ್ಬಿಟ್ಟು 505% increase ಆಗಿದೆ. Trading plan. Will Nifty defend to 23,400? Bank Nifty sustain above 50,000 on RBI policy day. The Nifty 50 turned cautious on February 6 ahead of the interest rate decision by the RBI scheduled for February 7, closing in the red for the second consecutive session. The index lost about 200 points from the current week's high in the 2 days. If the index extends the correction, the next support lies at 23,500.
followed by 23,400, which is a key support. However, on the higher side, 23,800 can act as a strong resistance, as above it the rally may extend to 24,000. Bank Nifty needs to defend the 50,000 mark for an upward move towards 50,650, followed by 51,000. However, if it falls below 50,000, the 49,700 to 49,500 zone is likely to act as support according to experts. ನಿಫ್ಟಿ ಬಂದ್ಬಿಟ್ಟು 2 ದಿವಸದಿಂದ ರೆಡ್ ಅಲ್ಲಿ ಕ್ಲೋಸ್ ಆಗಿದೆ. ಆಲ್ಮೋಸ್ಟ್ 200 ಪಾಯಿಂಟ್ಸ್ ಬಂದ್ಬಿಟ್ಟು ವೀಕ್ ಹೈ ಇಂದ ಕಮ್ಮಿ ಆಗಿದೆ. ಸೊ ಇವಾಗ ಕರೆಂಟ್ ಏನಿದೆ ಅದಕ್ಕೆ ಸಪೋರ್ಟ್ ಬಂದ್ಬಿಟ್ಟು 23,500 ಫಾಲೋಡ್ ಬೈ 23,400 ಆಗಿರುತ್ತೆ. ಅದೇ ಅಪ್ಪರ್ ಸೈಡ್ ಹೋಯ್ತು ಅಂತ ಹೇಳಿದ್ರೆ 23,800 24,000 ತನಕ ರೀಚ್ ಆಗ್ಬೋದು. ಅದೇ ಬ್ಯಾಂಕ್ ನಿಫ್ಟಿ ನೋಡೋದಾದ್ರೆ ನಿನ್ನೆ ಸ್ವಲ್ಪ 2 ದಿವಸದಿಂದ ಸ್ವಲ್ಪ ಗ್ರೀನ್ ಅಲ್ಲಿ ಕಾಣಿಸಿದೆ. ಬಟ್ ಅದು 50,000 ಮೇಲೆ ಸಸ್ಟೈನ್ ಆಗ್ಬೇಕು. ಅಕಸ್ಮಾತ್ 50,000 ಮೇಲೆ ಸಸ್ಟೈನ್ ಆಯ್ತು ಅಂತ ಹೇಳಿದ್ರೆ ಒಂದು 50,650 ತನಕ ಹೋಗ್ಬೋದು. ಅದ್ರ ಮೇಲೆ ಸಸ್ಟೈನ್ ಆಯ್ತು ಅಂದ್ರೆ 51,000 ತನಕ ಹೋಗ್ಬೋದು. ಅದೇನಾದ್ರೆ 50,000 ಗಿಂತ ಕಮ್ಮಿ ಬಂತು ಅಂತ ಹೇಳಿದ್ರೆ 49,700 49,500 ಗೆ ಡ್ರಾಪ್ ಆಗೋ ಚಾನ್ಸಸ್ ಇದೆ. On Thursday, February 6, the Nifty 50 declined by 93 points to close at 23,603. However, the Bank Nifty rose by 39 points to 50,382, extending its upward journey from third consecutive session. The market's breadth was negative, with about 1,404 shares declining compared to 1,164 shares that advanced on the NSE. ಅದೇ ಸೇಮ್ ಹೇಳ್ದಾಗೆ 3 ಕನ್ಸಿಕ್ಯೂಟಿವ್ ಸೆಷನ್ ಇಂದ ಬ್ಯಾಂಕ್ ನಿಫ್ಟಿ ಬಂದ್ಬಿಟ್ಟು ಪಾಸಿಟಿವ್ ಅಲ್ಲಿ ಇದೆ. ಸೊ ದ ಮಾರ್ಕೆಟ್ ಬ್ರೆಡ್ತ್ ವಾಸ್ ನೆಗೆಟಿವ್. ಅದೇ 1,404 ಶೇರ್ಸ್ ಬಂದ್ಬಿಟ್ಟು ಡಿಕ್ಲೈನ್ ಆಗಿದೆ. ಅದೇ 1,164 ಶೇರ್ಸ್ ಬಂದ್ಬಿಟ್ಟು ಅಡ್ವಾನ್ಸ್ ಆಗಿದೆ NSE ಅಲ್ಲಿ. ಗ್ಲೋಬಲ್ ಮಾರ್ಕೆಟ್ ನ ನೋಡೋದಾದ್ರೆ ನಿನ್ನೆ ಡೌ ಜೋನ್ಸ್ ಬಂದ್ಬಿಟ್ಟು ನೆಗೆಟಿವ್ ಅಲ್ಲೇ ಕಾಣಿಸಿತ್ತು. S&P ಪಾಸಿಟಿವ್ ಇತ್ತು, ನ್ಯಾಸ್ಡಾಕ್ ಪಾಸಿಟಿವ್ ಇತ್ತು. ಬಟ್ ಇವತ್ತು ಮಾರ್ನಿಂಗ್ ಚೆಕ್ ಮಾಡುವಾಗ ಡೌ ಜೋನ್ಸ್ ಫ್ಯೂಚರ್ಸ್ ಕೂಡ ಪಾಸಿಟಿವ್ ಅಲ್ಲೇ ಕಾಣಿಸ್ತಿದೆ. ಇನ್ನು ಯುರೋಪಿಯನ್ ಮಾರ್ಕೆಟ್, ಏಷ್ಯನ್ ಮಾರ್ಕೆಟ್ಸ್ ಎಲ್ಲ ಇವಾಗ ಸದ್ಯಕ್ಕೆ ಕ್ಲೋಸ್ ಇದೆ. 7 ಗಂಟೆ ಮೇಲೆ ಚೆಕ್ ಮಾಡ್ಬೇಕಾಗುತ್ತೆ. ಕಮಾಡಿಟೀಸ್ ನ ಚೆಕ್ ಮಾಡೋದಾದ್ರೆ ಬ್ರೆಂಟ್ ಕ್ರೂಡ್ ಬಂದ್ಬಿಟ್ಟು ನೆಗೆಟಿವ್ ಅಲ್ಲಿ ಇದೆ, ಒಳ್ಳೆ ವಿಷಯ. ಗೋಲ್ಡ್ ಬಂದ್ಬಿಟ್ಟು ಬುಲ್ಲಿಶ್ ಆಗಿದೆ, ಕ್ರೂಡ್ ಆಯಿಲ್ ಬಂದ್ಬಿಟ್ಟು ಬೇರಿಶ್ ಆಗಿದೆ. ಕರೆನ್ಸೀಸ್ ಬಂದ್ಬಿಟ್ಟು USD ಬಂದ್ಬಿಟ್ಟು 87 rupees 87.59 ಪರ್ ಡಾಲರ್. ನಿನ್ನೆ ಇಂಡಿಯನ್ ADRs ನ ಚೆಕ್ ಮಾಡೋದಾದ್ರೆ ಆಕ್ಸಿಸ್ ಬ್ಯಾಂಕ್ ADR ಪಾಸಿಟಿವ್ ಅಲ್ಲಿದೆ, ಡಾಕ್ಟರ್ ರೆಡ್ಡಿ ನೆಗೆಟಿವ್, HDFC ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿದೆ, 0.57% ಪಾಸಿಟಿವ್ ಆಗಿದೆ. ಅದೇ ICICI ಬ್ಯಾಂಕ್ ತಗೊಂಡ್ರೆ -0.41 ಆಗಿದೆ. ಇನ್ಫೋಸಿಸ್ ಬಂದ್ಬಿಟ್ಟು ನೆಗೆಟಿವ್ ಇದೆ, ಮೇಕ್ ಮೈ ಟ್ರಿಪ್ ನೆಗೆಟಿವ್ ಇದೆ. ಸರಿ ಗೆಳೆಯರೆ, ಈ ವಿಡಿಯೋ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ. ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಟೆಕ್ ಅಂಡ್ ಸ್ಟಾಕ್ ಇನ್ಫೋ ಮೀಡಿಯಾ ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ. ಅಲ್ಲಿ ತನಕ ಟೇಕ್ ಕೇರ್.